ಮೇಡಮ್ ನಮಸ್ತೆ. ನಮಸ್ತೆ ಸರ್. ಸ್ನೇಹಿತರೆ, ಇವರು ಮುಖದರ್ಶನದಿಂದನೇ ಅವರ ಪರಿಚಯ ಫೇಸ್ಬುಕ್ನಲ್ಲಿರೋರಿಗೆ ಖಂಡಿತವಾಗ್ಲೂ ಆಗಿರ್ತದೆ ಅಂತ ನನ್ನ ಅನಿಸಿಕೆ. ಜೊತೆಗೆ ಅವರನ್ನೇ ಮಾತಾಡ್ಸೋದ್ರ ಮೂಲಕ ಅವರ ಪರಿಚಯವನ್ನು ತಗೊಳ್ಳೋಣ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ನಾನು ಮಾನಸ ಅಂತ, ಮಾನಸ ಕೀಳಂಬಿ ಅಂತ ನಾನು ಎಲ್ಲ ಕಡೆಗೆ ನನ್ನ ಹೆಸರುಗಳನ್ನು ಹಾಕೊಳ್ತೀನಿ. ಓಕೆ, ಏನು ಮಾಡ್ತಾ ಇದ್ರಿ ಮೇಡಮ್ ಸದ್ಯದ ಪರಿಸ್ಥಿತಿನಲ್ಲಿ? ಸದ್ಯಕ್ಕೆ ನಂದು ವಿಶ್ರಾಂತ ಜೀವನ ಅಲ್ಲ. ನಾನು ಅಂದರೆ ವಿಶ್ರಾಂತ ಅಂದರೆ 60 ವರ್ಷದ ನಂತರ ಹಾಗಲ್ಲ. ಅಲ್ಲ, ನಾನು ಬೈತಪ್ಪ ಹೇಳಿದೆ ಅಂತ ಅನ್ನಿಸ್ತದೆ ನೀವು. ಯಾಕಂತಂದರೆ ಕೆಲವೊಂದು ವಿಚಾರಗಳು ಏನಾಗ್ತವೆ ಅಂದರೆ ಮೇಡಮ್, ವಿಚಾರವಂತರಿಗೆ ವಿಶ್ರಾಂತಿ ಅನ್ನೋದಿಲ್ಲ. ಅವರು ಬದುಕಿರೋವರೆಗೂ ಕೂಡ ಅವರು ಕೆಲಸದಲ್ಲಿ ಮಗ್ನ. ಬಟ್ ನನಗೆ ತಿಳಿದ ಮಟ್ಟಿಗೆ ನೀವು ಆ ಹುದ್ದೆಯನ್ನು ತೊರೆದು ಬಂದು ಈ ಮನೆಯಲ್ಲಿ ಈ ಥರ ವಿಚಾರಗಳಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಕಾರಣ ಕೂಡ ಆಯ್ತೇನೋ ಅಂತ ನನ್ನ ಅನಿಸಿಕೆ. ಅಂದರೆ ನಾನು ಕೆಲಸ ಬಿಟ್ಟು ನಾನು ಕೂತಿರೋವಂಥದ್ದು. ನನಗೆ ಒಂದು ಆಸೆ ಇತ್ತು ಮಾಡಬೇಕು ಅಂತ. ಒಂದು 6.5 ವರ್ಷ ಡಿಗ್ರಿ ಕಾಲೇಜಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಆ ನಂತರದಲ್ಲಿ ಅದನ್ನು ಬಿಟ್ಟು ಈಗ ನಾನು ಪೂರ್ಣ ಪ್ರಮಾಣದ ಗೃಹಿಣಿಯಾಗಿದ್ದೀನಿ. ನನ್ನ ಖುಷಿಗೆ ಬರ್ಕೊಳ್ತೀನಿ. ನನ್ನದೇ ಒಂದು ಮಾನಸ ಮಂಥನ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ಮಾತಾಡ್ತೀನಿ. ಹೆಚ್ಚಾಗಿ ಕನ್ನಡದ ಒಳ್ಳೆ ಕಥೆಗಳನ್ನು ಆಯ್ದು ಓದಲಿಕ್ಕೆ ಕಷ್ಟ ಆಗುವ, ಸಮಯದ ಅಭಾವ ಇರುವ ಅಥವಾ ಪುಸ್ತಕಗಳನ್ನು ಕೊಳ್ಳೋಕ್ಕೆ ಆಗದೇ ಇರುವಂಥವರಿಗಾಗಿ ನಾನು ಓದಿ ಹೇಳುವಂಥ ಕೆಲಸ ಮಾಡ್ತಾ ಇದ್ದೀನಿ. ಬಹುಶಃ ಅದು ನನ್ನ ಮಟ್ಟಿಗೆ ಒಂದು ಪುಟ್ಟ ಕನ್ನಡದ ಸೇವೆ ಅಂತ ಅಂದ್ಕೊಳ್ತೀನಿ ನಾನು. ಯಾಕೆಂದರೆ ಅದೇ ಹೇಳಿದ, ಈಗ ಓದೋಕ್ಕೆ ಆಗದೇ ಇರುವಂಥವರಿಗೆ ನೀವು ಟ್ರಾವೆಲ್ ಮಾಡ್ತಾನೂ ಆ ಕಥೆಗಳನ್ನು ಕೇಳ್ಕೊಳ್ತಾ ಹೋಗ್ಬೋದು. ಯಾಕೆಂದರೆ ಅಲ್ಲೇನು ಪಿಕ್ಚರೈಸೇಷನ್ ಇರೋದಿಲ್ಲ, ಧ್ವನಿ ಮಾತ್ರ. ಹಾಗಾಗಿ ನೀವು ಸುಮ್ಮನೆ ನೀವು ಕೆಲಸ ಮಾಡ್ತಾ ಮೊಬೈಲನ್ನು ಏನೋ ಪಕ್ಕದಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಕಥೆಯನ್ನು ಕೇಳಿದಂತಹ ಅನುಭವ ಆಗಲಿಕ್ಕೆ ಸಾಧ್ಯ ಆಗುವ ಹಾಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಕನ್ನಡದ ಕಥೆಗಳನ್ನು ಆಯ್ಕೆ ಮಾಡ್ಕೊಂಡು ಓದ್ತೀನಿ. ಕೆಲವು ಆಯುರ್ವೇದದ ಔಷಧಗಳು, ನಾನೊಂದು ಆಯುರ್ವೇದದ ಪುಸ್ತಕವನ್ನು ಬರೆದಿರೋದ್ರಿಂದ ಅದರಿಂದ ಆಯ್ದ ಕೆಲವು ವಿಷಯಗಳನ್ನು ತಗೊಂಡು ಆಯುರ್ವೇದದ ಬಗ್ಗೆ ಕೆಲವು ವಿಡಿಯೋಗಳನ್ನು ಮಾಡ್ತೀನಿ. ಎಲ್ಲೋ ಅಪರೂಪಕ್ಕೆ ಯಾರೋ ಕೇಳಿದ್ರು ಅಂತ ಏನೋ ಒಂದು ಅಡುಗೆ ವಿಡಿಯೋ ಮಾಡ್ತೀನಿ. ಅಥವಾ ನಾನು ಓದಿದ ಇನ್ಯಾವುದೋ ಮಹಾಭಾರತದ್ದೋ ಎಲ್ಲಿದ್ದೋ ಒಂದು ಕಥೆ, ಅದರಲ್ಲೊಂದು ನೀತಿ ಇದೆ ಅಂತ ಅನಿಸಿದರೆ ಅದನ್ನು ನನ್ನದೇ ರೀತಿಯಲ್ಲಿ ಒಂದು ನಿರೂಪಣೆಯನ್ನು ಮಾಡ್ತೀನಿ. ಹೀಗೆ ವೈವಿಧ್ಯಮಯ ವಿಚಾರಗಳು. ಮತ್ತು ನನ್ನ ಏನು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಮಾಡಿದಂತಹ ಕೆಲಸಗಳಿಂದಾಗಿ, ಅಂದರೆ ಬಹುಶಃ ನಾನು ಲೆಕ್ಚರರ್ ಅನ್ನೋದು ಮಾತ್ರ ಎದ್ದು ಕಾಣಿಸುವಂಥದ್ದು. ಆದರೆ ನಾನು ಟೆಕ್ಸ್ಟ್ ಬುಕ್ ಕಮಿಟಿಯಲ್ಲಿ ಕೆಲಸ ಮಾಡಿದ್ದೀನಿ. ಅದು ತಮಿಳುನಾಡು ಸರ್ಕಾರದ ಟೆಕ್ಸ್ಟ್ ಬುಕ್ ಕಮಿಟಿ, ಅಲ್ಲಿ ಕೆಲಸ ಮಾಡಿರುವಂಥದ್ದು. ಆಮೇಲೆ ಸಂವಿತ್ ಸಂಶೋಧನಾ ಸಂಸ್ಥೆ ಅಂತ ಒಂದಿದೆ. ಅದರಲ್ಲಿ 1ರಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ ಕಥೆಗಳ ಮೂಲಕ ಮೌಲ್ಯಗಳನ್ನ ಕಲಿಸುವಂತಹ ಒಂದು ಕಾನ್ಸೆಪ್ಟ್ ಅದು. ಅದರ ಸ್ಕ್ರ್ಯಾಚಿಂದ, ಅಂದರೆ ಅವರದ್ದೊಂದು ಕಾನ್ಸೆಪ್ಟ್ ಇತ್ತು, ಇಲ್ಲವೇ ಇಲ್ಲ ಅಂತಲ್ಲ, ಅದಕ್ಕೊಂದು ರೂಪವನ್ನು ಕೊಟ್ಟು ಅದನ್ನು ಹೇಗೆ ತಗೊಂಬರಬೇಕು ಅನ್ನೋಲ್ಲಿಂದ ಅಲ್ಲಿ ಕಥೆಗಳನ್ನು ಮಕ್ಕಳಿಗಾಗಿ ಅದರ ಪ್ರತಿ ವಯೋಮಾನಕ್ಕೆ ಅನುಗುಣವಾದ ಕಥೆಗಳನ್ನು ಆಯ್ಕೆ ಮಾಡೋದು, ಕತೆ ಸಿಗದಿದ್ದಾಗ ಅದಕ್ಕಾಗಿ ಕಥೆಗಳನ್ನು ರಚಿಸುವಂಥದ್ದು, ಆ ಕಥೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನಿಯೋಜಿಸುವಂಥದ್ದು, ಮತ್ತು ಈ ಎಲ್ಲ ಅಂಶಗಳನ್ನು ಮಕ್ಕಳಿಗೆ ಹೇಗೆ ತಲುಪಿಸಬೇಕು ಅನ್ನೋದನ್ನು ಶಿಕ್ಷಕರಿಗೆ ಅರ್ಥ ಮಾಡಿಸುವ ತರಬೇತಿ ಶಿಬಿರಗಳು. ಆ ತರಬೇತಿ ಶಿಬಿರಗಳಲ್ಲಿ ಸಾವಿರಾರು ಶಿಕ್ಷಕರಿಗೆ ನಾನು ತರಬೇತಿಯನ್ನು ಕೊಡುವ ಕೆಲಸವನ್ನು ಕೂಡ ಮಾಡಿದ್ದೀನಿ. ಜೊತೆಗೆ ನನ್ನದು ಹವ್ಯಾಸ ಬರವಣಿಗೆ ಇದೆ. ನಂದೊಂದು 6 ಪುಸ್ತಕಗಳು ಪ್ರಕಟ ಆಗಿದೆ. 6 ಪುಸ್ತಕ ಇದಾವೆ ನಿಮ್ದು? ಓಕೆ, 6 ಪುಸ್ತಕಗಳಿದೆ. ಆಗಾಗ ಯಾವ ವಿಚಾರಗಳ ಬಗ್ಗೆ ಆ ಪುಸ್ತಕಗಳೆಲ್ಲ ಬರೆದಿದ್ದೀರಿ? ನಂದು 2 ಕವನ ಸಂಕಲನಗಳು ಸರ್. ಆ ಕವನ ಸಂಕಲನ ತುಂಬ ಸರಳವಾಗಿ ಬರೆಯುವಂಥದ್ದು ನನ್ನ ಅಭ್ಯಾಸ. ನನಗೆ ಭಾಷೆ ಗೊತ್ತಿದೆ ಅಥವಾ ಇದು ನನಗಿಲ್ಲ. ನಾನು ಹೇಳೋದು ಇನ್ನೊಬ್ಬರನ್ನು ತಲುಪಬೇಕು, ಹೃದಯದಿಂದ ಹೃದಯಕ್ಕೆ ಅಂತ. ನನಗೆ ಮೆದುಳಿಗಿಂತ ಹೃದಯ ನನಗೆ ಭಾಳ ಮುಖ್ಯ ಅಂತ. ಅಂದರೆ ಮೆದುಳು ಬೇಡ ಅಂತಲ್ಲ, ತುಂಬ ಕಾವ್ಯ ಮನಸ್ಸಿಗೆ ಖುಷಿ ಕೊಡಬೇಕು ಅನ್ನುವಂಥವಳು ನಾನು. ಚಿಂತನೆಗೆ ಹಚ್ಚೋಕ್ಕೆ ಗದ್ಯ ಇದೆ, ಕಾವ್ಯ ಇದು ನನ್ನ ದೃಷ್ಟಿ ಮಾತ್ರ. ನಾನು ಅದು ಸರಿ ಅಂತ ಹೇಳ್ತಿರೋದಲ್ಲ, ನನಗೆ ಹಾಗನ್ಸುತ್ತೆ. ಒಂದು ಕಾವ್ಯ ಓದಿದರೆ ಅನಿಸ್ಬೇಕು, ಅದು ನನ್ನ ದೃಷ್ಟಿ. ಹಾಗಾಗಿ ನಾನು ಸ್ವಲ್ಪ ಆ ಥರದ ಪದ್ಯಗಳನ್ನು ಹೆಚ್ಚು, ಅದರಲ್ಲೂ ಒಂದು ಸಣ್ಣದಾಗಿ ಒಂದು ಲಯವನ್ನು ಇಟ್ಕೊಂಡು ಬರಿತೀನಿ. ಹಾಡೋಕ್ಕೆ ಬರಬೇಕು, ಆ ಹಾಡು ಮನಸ್ಸಿಗೆ ಮುದ ಕೊಡಬೇಕು ಅನ್ನೋ ಉದ್ದೇಶದಲ್ಲೇ ನಾನು ಸ್ವಲ್ಪ ನವೋದಯ ಶೈಲಿಯ ಪದ್ಯಗಳನ್ನು ಹೆಚ್ಚು ಬರಿತೀನಿ. ಆ ಥರದ 2 ಕವನ ಸಂಕಲನಗಳು ಇದೆ. ಇನ್ನೊಂದು, ನನ್ನ ಅನೇಕ ಲೇಖನಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟ ಆಗಿರುವಂಥದ್ದು. ಮತ್ತು ಕೆಲವನ್ನು ನಾನು ಈಗ ಫೇಸ್ಬುಕ್ಕಲ್ಲಿ ಹಾಕಿದಾಗ ತುಂಬ ಒಳ್ಳೆಯ ಪ್ರತಿಕ್ರಿಯೆಗಳು ಯಾವುದಕ್ಕೆ ಬಂತು ಅಂದರೆ ಜನರಿಗೆ ರೀಚ್ ಆಗತ್ತೆ ಅನ್ನಿಸುವ ಮತ್ತು ಜನಕ್ಕೆ ಇದು ಬೇಕು ಅನ್ನಿಸುವಂತಹ
ಯಾಕೆಂದರೆ ಫೇಸ್ಬುಕ್ ನಿಮಗೆ ಗೊತ್ತೇ ಇದೆ, ಅಲ್ಲಿ ಚೆನ್ನಾಗಿಲ್ಲ ಅಂದರೆ ತಿರುಗಿ ನೋಡೋದೇ ಇಲ್ಲ, ಸ್ಕ್ರಾಲ್ ಮಾಡೋಕೆ ಅವರಿಗೆ ತುಂಬ ಅವಕಾಶಗಳಿದೆ. ಹಾಗಾಗಿ ಯಾವುದನ್ನು ಹೆಚ್ಚು ಇಷ್ಟಪಟ್ಟಿದ್ದಾರೆ ಅನ್ನೋದಕ್ಕಿಂತ ಒಳ್ಳೆ ಪ್ರತಿಕ್ರಿಯೆಗಳು, ಹೌದು ಇದು ಸರಿ ಇದೆ ನೀವು ಹೇಳಿದ್ದು, ಅಥವಾ ಇದು ನಮ್ಮ ಅನುಭವ ಕೂಡ, ಹೀಗೆ ಬಂದ ಪ್ರತಿಕ್ರಿಯೆಗಳು ಯಾವುದಕ್ಕೆ ಜಾಸ್ತಿ ಇರುತ್ತೋ ಆಗ ನಾನು ಯೋಚಿಸಿದ್ದೇನು ಅಂದರೆ ಇದು ಸಮಾಜಕ್ಕೆ ಬೇಕಾಗಿದೆ, ಇಂಥ ವಿಚಾರಗಳು ಬೇಕಾಗಿದೆ ಅಂತ. ಅಂಥದ್ದನ್ನು ಎಲ್ಲ ಸಂಗ್ರಹ ಮಾಡಿ ನಾನು ಒಂದು ಪುಸ್ತಕ ಮಾಡಿದೆ. ಅಲ್ಲಿಗೆ ಅದು 3 ಪುಸ್ತಕ ಆಯಿತು. ಎಲ್ಲಕ್ಕಿಂತ ಮೊದಲನೇ ಪುಸ್ತಕ ನಂದು ನಾನು ಡಾಕ್ಟರೇಟ್ ಮಾಡಿದ್ದೀನಿ ಕನ್ನಡದಲ್ಲಿ. ನಾನು ಡಾಕ್ಟರ್ ಮಾನಸ ಕೀಳನ್ ಕನ್ನಡದಲ್ಲಿ MA ಮಾಡಿ ಕನ್ನಡ ಕಾದಂಬರಿ ಆಧಾರಿತ ಚಲನಚಿತ್ರಗಳು ಅನ್ನುವಂಥ ವಿಷಯದ ಬಗ್ಗೆ ನಾನು PhD ಮಾಡಿರುವಂಥದ್ದು. ಅದನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಪ್ರಕಟ ಮಾಡಿದ್ದಾರೆ. ಹಾಗಾಗಿ ಅದು ನನ್ನ ಮೊದಲನೇ ಪುಸ್ತಕ. ಆ ನಂತರದಲ್ಲಿ MK ಇಂದಿರಾ ಅವ್ರ ಬಗ್ಗೆ, ಅವರ ಬದುಕು ಮತ್ತು ಬರಹದ ಬಗ್ಗೆ ಒಂದು ಪರಿಚಯಾತ್ಮಕ ಕೃತಿ. ಅದೇನು ಅತ್ಯದ್ಭುತವಾದ ವಿಮರ್ಶಾತ್ಮಕ ಕೃತಿ ಅಂತೇನು ನಾನು ಹೇಳೋದಿಲ್ಲ, ಅದು ಆ್ಯಕ್ಚುಲ್ ಆಗಿ ನನಗೆ ಯಾರೋ ಹೀಗೆ ಕೇಳಿಯೇ ಬರೆಸಿದ್ದು ಅದನ್ನು. ಹಾಗೆ ಅವ್ರ ಉದ್ದೇಶವೇ ಅದೊಂದು ಪರಿಚಯಾತ್ಮಕ ಕೃತಿ ಆಗಿರಬೇಕು, ವಿಮರ್ಶೆ ಅಲ್ಲ ಅಂತ. ಹಾಗೆ ಆ ಪುಸ್ತಕ ಒಂದು, ಇದು 3 ಪುಸ್ತಕಗಳು. ಇನ್ನೊಂದು ಒಬ್ಬ ಹಿರಿಯ ಆಯುರ್ವೇದ ಡಾಕ್ಟರ್ SR ಆಚಾರ್ಯ ಅಂತ, ಅವರನ್ನು ಸಂಪರ್ಕಿಸಿ, ಅಂದರೆ ಅವ್ರು ನನಗೆ ಬಂಧುವೂ ಹೌದು. ಅವರಿಗೆ ಒಂದು 60 ವರ್ಷಗಳ ಅನುಭವ ಇದೆ. 60 ವರ್ಷ ಅಲ್ಲ, ಅವರಿಗೆ 82 ವರ್ಷ ಆಯುರ್ವೇದಿಕಲ್ಲಿ. ಆಯುರ್ವೇದದಲ್ಲಿ 60 ವರ್ಷಗಳು ಆಸ್ ಎ ಡಾಕ್ಟರ್ ಅವರು ಕೆಲಸ ಮಾಡಿದಂಥವ್ರು. ಹಾಗಾಗಿ ಅಂಥದ್ದೊಂದು ಪರಂಪರೆ ಹೋಗಬಾರ್ದು ಮತ್ತು ಅವರಲ್ಲಿರುವ ಜ್ಞಾನ ಸಂಗ್ರಹ ಆಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಹಾಗಾಗಿ ಅವರನ್ನು ಕೇಳಿಕೊಂಡು ಅವ್ರ ಹತ್ರ ಕೂತ್ಕೊಂಡು ಪ್ರತಿದಿನ ಅವರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿ ಅದನ್ನು ಒಂದು ಜ್ಞಾನ ಅವರದ್ದು, ಬರಹ ಮಾತ್ರ ನಂದು, ಅದನ್ನು ಸಂಗ್ರಹಿಸಿ ಬರೆದಿದ್ದು ನಾನು. ಸೊ ಹಾಗಾಗಿ ಈ ಥರ 6 ಪುಸ್ತಕಗಳು ಮಾಡಿದ್ದೀನಿ. ಮತ್ತೆ ಉಳಿದಂತೆ ಮಾಮೂಲು. ಇಲ್ಲ, ಅದ್ಭುತ ಮೇಡಮ್. ಯಾಕಂದರೆ 6 ಪುಸ್ತಕ ಅಂತ ನೋಡಿ, ನನಗೂ ಇಲ್ಲಿ ನಿಮ್ಮ ಭೇಟಿ ಮಾಡೋವರೆಗೂ ನನಗೆ ಗೊತ್ತಿರಲಿಲ್ಲ. ನಾನು ಕೇವಲ 2 ಕವನ ಸಂಕಲನಗಳು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಮೇಡಮ್, ನಾನು ಸಮಾಜದಲ್ಲಿ ಸುಮಾರು ಜನಗಳು ನಾನು ನೋಡಿರ್ತಕ್ಕಂಥ ಸಮಯದಲ್ಲಿ ನಾನು ನೋಡೋಂಥದ್ದು, ಒಬ್ಬ ಕವಿ ಆಗಬೇಕು, ಅವನಿಗೆ ಒಂದು ಉತ್ತಮವಾಗಿ ಬರೆಯೋಕ್ಕೆ ಬರಬೇಕು ಮತ್ತು ಓದಕ್ಕೆ ಬರಬೇಕು ಅಂತಂದರೆ ಅವನಲ್ಲಿ ಕವಿ ಹೃದಯ ಇರಬೇಕು. ಇಲ್ಲಾಂದರೆ ನೀವು ಈಗ ಅಲ್ಲಿಂದ ನಂದು ಕೆಲಸ ಇಷ್ಟೇ, ಪ್ರೊಫೆಸರ್ದು ಈ ಏನು ಹುದ್ದೆ ಮುಗೀತು ನಂದು. ಅಲ್ಲಿಂದ ಬಂದಾದ್ಮೇಲೆ ಸಂಪೂರ್ಣ ಗೃಹಿಣಿಯಾಗಿ ತೊಡಸ್ಕೊಂಡು ಅವ್ರವ್ರ ಕೆಲಸ ಕಾರ್ಯದಲ್ಲಿ ಮಗ್ನಾಗಿರೋರಂತೂ ಸುಮಾರು ಜನ ನಾನು ನೋಡಿದ್ದೀನಿ. ಬಟ್ ಆದರೆ ನೀವು ಅದೆಲ್ಲದನ್ನು ಮೀರಿ ಈ ರೀತಿಯಲ್ಲಿ ಸಾಹಿತ್ಯ ಸೇವೆ ಅಂತಲೇ ಹೇಳ್ಬೋದು ಇದನ್ನು. ಯಾಕಂತಂದರೆ ಒಂದು ವ್ಯಕ್ತಿಯನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿ ಅವ್ರ ಬಗ್ಗೆ ಪುಸ್ತಕದಲ್ಲಿ ಓದಿ ಆ ವಿಚಾರಗಳನ್ನು ಸಮಾಜಕ್ಕೆ ತಲುಪಿಸೋಂಥದ್ದಿದೆಯಲ್ಲ, ಅದು ಸರಿಯಾದ ಮಾತುಗಳಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ತಲುಪಿಸೋಂಥದ್ದಿದೆಯಲ್ಲ, ಅದು ಬಹುಮುಖ್ಯ ಅಗತ್ಯತೆ ಮತ್ತು ಜವಾಬ್ದಾರಿ. ಇವತ್ತಿನ ದಿನಗಳಲ್ಲಿ ಈ ರೀತಿಯ ಬೆಳವಣಿಗೆಗಳು ನಾನು ಆಗಬೇಕಾಗಿತ್ತು, ಬಟ್ ನಾನು ಕಂಡಂತೆ ಸ್ವಲ್ಪ ಕಡಿಮೆ ಇದೆ. ಅದು ಬಹಳ ಮಟ್ಟಿಗೆ ಆಗಬೇಕು. ಯಾಕಂತಂದರೆ ನಿಮ್ಮಂಥವ್ರ ಮೂಲಕದಲ್ಲಿ ಈ ಸಮಾಜವನ್ನು ನೋಡಿರೋ ಅಂತಾರೆ. ನೀವು ಅಧ್ಯಾಪಕರಾಗಿಯೂ ಕೂಡ ನೋಡಿದ್ದೀರಾ ಮತ್ತು ಗೃಹಿಣಿಯಾಗಿಯೂ ಕೂಡ ನೋಡಿದ್ದೀರಾ. ಜೊತೆಗೆ ಸಮಾಜದ ಆಗುಹೋಗುಗಳನ್ನು ಸುಲಭವಾಗಿ ತಿಳ್ಕೊಳ್ಳೋ ಅಂಥ ಒಂದು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ರೆ ನೀವು. ಹಾಗಾಗಿ ಈ ವಿಚಾರಗಳನ್ನು ನಾವೇನು ಪಡ್ಕೊಂಡಿದ್ದೀವಿ ಅದನ್ನು ಸಮಾಜಕ್ಕೆ ತಿಳಿಸ್ಬೇಕು ಅಂತ ಅನ್ನೋದಿದೆಯಲ್ಲ, ಇದು ನಮಗೆ ತುಂಬ ಇಷ್ಟ ಆಯಿತು. ಸೊ ಈಗ ನಾನು ಏನು ಕೇಳೋದು, ನೀವು ಗೃಹಿಣಿಯಾಗಿ ಇರ್ಬೋದಾಗಿತ್ತು, ಬಟ್ ಈ ವಿಚಾರಗಳನ್ನು ಅದು ಕನ್ನಡದ ವಿಚಾರಗಳನ್ನು ಎತ್ಕೊಂಡು ನೀವು ಈ ರೀತಿ ಮಾಡಬೇಕು ಅಂತಂದರೆ ಜನಗಳಿಗೆ ತಲುಪಿಸ್ಬೇಕು. ಮತ್ತು ನಾನು ಗೃಹಿಣಿಯಾಗಿದ್ದರೂ ಕೂಡ ಸಮಾಜದ ಕೆಲವೊಂದು ವಿಚಾರಗಳನ್ನು, ನನಗೆ ಗೊತ್ತಿರೋ ಅಂಥ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಯಾಕೆ ನಿಮ್ಮಲ್ಲಿ ಆ ಆಸಕ್ತಿ ಬಂತು? ಸರ, ಒಂದು ರೀತಿಯಲ್ಲಿ ನೋಡಿದರೆ ನಾವೇನು ಯಾರು ಬಹುಶಃ ಕೆಲಸ ಮಾಡೋಕ್ಕೆ ಶುರು ಮಾಡುವಾಗ ಆ ಥರದ್ದೆಲ್ಲ ಏನೂ ಇರಲ್ಲ ಬಹುಶಃ. ನನಗಂತೂ ಇರಲಿಲ್ಲ. ನನಗೇನು, ನಾನು ಮನೇಲಿ ಕೂತಿದ್ದೆ, ನನ್ನ ಸ್ವಾಭಿಮಾನದ ಕಾರಣಕ್ಕಾಗಿ ನಾನು ಯಾರದ್ದೋ ಕೈಕಾಲು ಕಟ್ಟಿ ಕೆಲಸ ಹಿಡಿಯುವಂತಹ ಮನಸ್ಥಿತಿ ನನಗಿರಲಿಲ್ಲ. ಅದು ಎಲ್ಲ ಜಗತ್ತಿಗೆ ಗೊತ್ತಿರುವಂಥ ವಿಷಯ. ಹಾಗಾಗಿ ನಾನು ತೃಪ್ತಳು. ನನಗೇನು ಸಿಕ್ಕಿದೆಯೋ ಬದುಕಲ್ಲಿ ಅದರಲ್ಲಿ ನಾನು ನೆಮ್ಮದಿಯನ್ನು ಕಂಡುಕೊಂಡಂಥವಳು. ಬೇಕು ಅಂದರೆ ಎಷ್ಟು ಬೇಕು. ನನಗೆ ನನ್ನ ಮನೆ ಅತ್ಯಂತ ಸುಭದ್ರವಾದ ಬದುಕನ್ನು ಕೊಟ್ಟಿದೆ. ಮತ್ತು ಅತಿಯಾದ ಆಸೆ ಇಲ್ಲ.
ಹಾಗಾಗಿ ನಾನು ಮನೆಯಲ್ಲಿ ಉಳಿಯುವಂತಹ ನಿರ್ಧಾರವನ್ನು ತೆಗೆದುಕೊಂಡೆ. ಆನಂತರ ಸುಮ್ಮನೆ ಹೀಗೆ ಏನೋ ಎಲ್ಲರೂ ಬರೀತಾರೆ ಫೇಸ್ಬುಕ್ಕಲ್ಲಿ. ನಾನು ತುಂಬ ವರ್ಷ ಫೇಸ್ಬುಕ್ಕಿನಿಂದ ಎಲ್ಲ ದೂರನೇ ಇದ್ದವಳು. ಯಾವುದೋ ಒಂದು ಫೈನ್ ಡೇ ಎಲ್ಲ ಬರೀತಾರೆ, ನೋಡೋಣ ಏನು ನಡೀತಾ ಇದೆ ಫೇಸ್ಬುಕ್ ಅಂದರೆ ಏನು ಅಂತ ಏನೋ ಮಾಡಿದೆ. ಎಲ್ಲ ಏನೇನೋ ಬರೀತಾರೆ, ನಾನು ಯಾಕೆ ಬರಿಬಾರ್ದು ಅಂತ. ಕಾಲೇಜ್ ದಿನಗಳಲ್ಲಿ ನಾನು ಕವಿತೆಗಳನ್ನು ಬರೀತಿದ್ದೆ, ಲೇಖನಗಳನ್ನು ಬರೀತಿದ್ದೆ. ನಂದು ಶಿವಮೊಗ್ಗದಲ್ಲಿ ಕಮಲಾ ನೆಹರು ಕಾಲೇಜು ಅಂತ ತುಂಬ ಒಳ್ಳೆಯ ಕಾಲೇಜು. ಅಲ್ಲಿ ವಾಲ್ ಮ್ಯಾಗ್ಝೈನ್ ಮಾಡೋರು, ಪ್ರತಿ ವಾರಕ್ಕೊಂದು. ಆ ಮ್ಯಾಗ್ಝೈನ್ ಜವಾಬ್ದಾರಿನ ಹೊತ್ಕೊಂಡಿದ್ದೆ ನಾನು ಆಗಲೇನೆ. ಹಾಂ, ಹಾಗಿರುವಾಗ ಅಲ್ಲಿ ನನ್ನ ಮೇಷ್ಟ್ರು ನನಗೆ ಒಂದು ಟಾಸ್ಕ್ ಕೊಟ್ಟಿದ್ರು, ವಾರಕ್ಕೊಂದು ಪುಸ್ತಕ ಪರಿಚಯ ಮಾಡಬೇಕು ನೀನು ಅಂತ. ಬಹುಶಃ ಅವ್ರ ಉದ್ದೇಶ ಇವಳು ಓದ್ಲಿ ಅಂತಿದ್ದಿರಬಹುದು. ಸೊ ವಾರಕ್ಕೊಂದು ಪುಸ್ತಕ ಓದಿ ಅದರ ಬಗ್ಗೆ ಬರೆಯುವಂತಹ ಒಂದು ಅನಿವಾರ್ಯತೆ ನನಗಿತ್ತು. ಹಾಗಾಗಿ ಆ ವಯಸ್ಸಲ್ಲಿ ನಾನು ಆವಾಗಲೇ ಆಸಕ್ತಿ ಇತ್ತು, ಮತ್ತೆ ಅದನ್ನು ಓದುವಂಥ ಅಭ್ಯಾಸ ಬಂತು. ಹಾಗೆ ಬರೆಯೋದು ಒಂದು ಅಭ್ಯಾಸ ಇತ್ತು ನನಗೆ. ಅದನ್ನು ಇಲ್ಲೇನು ಅಂದರೆ ನಾವು ಪ್ರಬುದ್ಧರಾದಂಗೆ, ಪ್ರಬುದ್ಧತೆ ಅನ್ನೋದು ವಯಸ್ಸಿನಿಂದ ಕೂಡ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಮತ್ತೆ ಆದರೆ ಅನುಭವ ಮೇಡಮ್, ಅದು ನೀವು ಯಾವ ಸಮಾಜವನ್ನು ಗ್ರಹಿಸೋ ರೀತಿ, ಮತ್ತೆ ನಾವು ಜನಗಳನ್ನ ನೋಡೋ ರೀತಿ, ಮತ್ತೆ ನಾನು ಬೇಸಿಕಲಿ NSS ವಿದ್ಯಾರ್ಥಿ. NSS ಸ್ಟೇಟ್ ಕ್ಯಾಂಪ್ಗಳೆಲ್ಲ ಮಾಡಿದ್ದೀನಿ ನಾನು. ರಿಪಬ್ಲಿಕ್ ಡೇ ಪೆರೇಡ್ ಕ್ಯಾಂಪ್ ಅದೆಲ್ಲ ಮಾಡಿರೋಂಥವಳು. ಬೇರೆ ಬೇರೆ ವಾರ್ಷಿಕ ಶಿಬಿರಗಳಲ್ಲಿ ಭಾಗವಹಿಸಿದವಳು. ಗುಜರಾತಿಗೆ ಇದೇ ಕಾರಣಕ್ಕಾಗಿ 10-15 ದಿನಗಳ ಕ್ಯಾಂಪಿಗೆ ಅಲ್ಲಿಗೆಲ್ಲ ಹೋಗಿ ಬಂದು ಎಲ್ಲ ವಿದ್ಯಾರ್ಥಿ ಆಗಿದ್ದಾಗಲೇ ಇದೆಲ್ಲ ಮಾಡಿರುವಂಥದ್ದು. ಹಾಗಿರುವಾಗ ನನಗೆ ಇದೆಲ್ಲ ಬದುಕನ್ನು ನೋಡುವ ರೀತಿ, ಮತ್ತು ನನ್ನ ತಂದೆ ಮೇಷ್ಟ್ರಾಗಿದ್ದರು, ಅವರು ಕೊಟ್ಟಂತಹ ಸಂಸ್ಕಾರ, ಶಿಕ್ಷಣ, ಜಗತ್ತನ್ನು ನೋಡುವಂತಹ ರೀತಿ, ಮಾನವೀಯತೆ, ಅನೇಕ ಒಳ್ಳೆ ಗುಣಗಳು ನನ್ನ ತಂದೆಯ ಕೊಡುಗೆ. ನನ್ನ ತಂದೆ ಸಂತೃಪ್ತ ಗೃಹಿಣಿ, ಬಹುಶಃ ಅದು ಕೂಡ ನನ್ನ ಬದುಕಿನ ಮೇಲೆ ಪ್ರಭಾವ ಬೀರಿದೆ. ಅತಿ ಆಸೆ ಇಲ್ಲದ, ಇದ್ದಿದ್ದನ್ನು ಹೊಂದಿಸಿಕೊಂಡು ಬದುಕುವಂತಹ ಅಭ್ಯಾಸ. ತಾಯಿ ತನಗಾಗಿ ಏನನ್ನೂ ಬಯಸದೆ ಕುಟುಂಬಕ್ಕಾಗಿ ಬದುಕಿದಂತಹ ಹೆಣ್ಣುಮಗಳು. ಹಾಗೆ ಅದೆಲ್ಲವೂ ನಮಗೆ ಒಂದು ಮಾದರಿ ಆಗ್ತಾ ಬಂತು. ತಂದೆ ಕೊಡುಗೆ ನನ್ನ ಬದುಕಲ್ಲಿ ಅಪಾರವಾದದ್ದು. ನನ್ನ ಇವತ್ತಿನ ಏನು ಆಲೋಚನೆಗಳಿದೆ ಅದಕ್ಕೆ ನನ್ನ ತಂದೆ ಕೊಡುಗೆ ಮತ್ತು ನನ್ನ ಮೇಷ್ಟ್ರುಗಳ ಕೊಡುಗೆ. ಆ ಎಲ್ಲ ಕಾರಣದಿಂದಾಗಿ ನನಗೆ ಸಮಾಜವನ್ನು ನೋಡುವಂತಹ ದೃಷ್ಟಿಯೊಂದು ಸಿಕ್ಕಿತ್ತು. ಅದನ್ನು ವ್ಯಕ್ತಪಡಿಸೋಕೆ ಮಾಧ್ಯಮ ಇರಲಿಲ್ಲ. ಆಗ ಸಿಕ್ಕಿದ್ದು ಫೇಸ್ಬುಕ್. ಸರಿ, ಇಲ್ಲೇನು ಯಾವ ಕಂಟ್ರೋಲ್ ಇಲ್ಲ, ಅಥವಾ ಯಾರೋ ಎಡಿಟರ್ ಒಪ್ಪಬೇಕು ಅಂತಿಲ್ಲ, ಅಂದರೆ ಅಲ್ಲಿ ಆ ಪದ ಬಳಕೆ ಇದು ಮಾಡೋ ಹಾಗಿಲ್ಲ, ಅಥವಾ ನನ್ನ ಏನೋ ಯಾವುದೋ ಒಂದು ಪತ್ರಿಕೆ ಅಥವಾ ಇನ್ನೇನೋ ಇದ್ದರೂ ಅವರದ್ದೊಂದು ಅಜೆಂಡಾ ಇರುತ್ತೆ, ಅಥವಾ ಅವರಿಗೊಂದು ವಿಷನ್ ಇರುತ್ತೆ. ಅಜೆಂಡಾ ಅಂತ ಹೇಳೋದು ತಪ್ಪಿರಬಹುದು, ಅವರದ್ದೊಂದು ವಿಷನ್ ಇರುತ್ತೆ, ನನ್ನ ಚಾನಲ್ಲು ಅಥವಾ ನನ್ನ ಪತ್ರಿಕೆ ಹೀಗಿರಬೇಕು ಅಂತ. ಅಲ್ಲಿ ನನ್ನ ಲೇಖನ ಹೊಂದದೇ ಇರಬಹುದು. ಈ ಥರದ್ದೆಲ್ಲ ಬೇರೆ ಬೇರೆ ಕಾರಣಗಳಿದೆ. ನಾನು ಯಾರನ್ನು ದೂಷಿಸೋಕೆ ಹೋಗಲ್ಲ. ಹಾಗಾಗಿ ನಮ್ಮಂಥವರಿಗೆ ಒಂದು ಮಾಧ್ಯಮ, ಹೇಳ್ಕೊಳ್ಳೋಕ್ಕೊಂದು ಮಾಧ್ಯಮ ಬೇಕಿರುತ್ತೆ. ಅದನ್ನು ಫೇಸ್ಬುಕ್ ಕೊಡ್ತು ನನಗೆ. ಅಲ್ಲಿ ಹೇಳ್ಕೊಳ್ತಾ ಬಂದೆ. ನನಗೆ ಗೊತ್ತಿಲ್ಲದ ಹಾಗೆ ನನ್ನೊಳಗಿದ್ದ ಬರಹಗಾರ್ತಿ ಈಚೆ ಬಂದಿರ್ತಾಳೆ. ಸೊ ಹಾಗಾಗಿ ಕವಿತೆಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಅನೇಕರು ಅದನ್ನು ಹಾಡಿದರು. ಹೌದು, ಅದು ಒಂದು ಬಹುಮುಖ್ಯ ವಿಚಾರ ಮೇಡಮ್. ಯಾಕಂದರೆ ನಾನು ಕೂಡ ಒಂದ್ಸಲ ನೋಡಿದೆ ಅದನ್ನು. ನೀವು ಬರ್ದಿರೋ ಅಂಥದ್ದನ್ನು ಬೇರೆಯವರು ಆಡಿ ಅದನ್ನು ಪ್ರಸ್ತುತಪಡಿಸಿದ್ರಲ್ಲ, ಇದನ್ನು ನಾನು ಒಂದು ಸಲ ಇದರಲ್ಲಿ ಫೇಸ್ಬುಕ್ಕಲ್ಲಿ ನೋಡಿದೆ. ನಾನು ಕೂಡ ಆವಾಗಲೇ ಪ್ರಭಾವಿತ ಆಗಿದ್ದು ಕೂಡ. ಯಾಕಂದರೆ ನೀವು ಆ ಸಮಯದಲ್ಲಿ ನಾನು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದಾಗ ಒಂದು ವಿಶೇಷ ವ್ಯಕ್ತಿಯಾಗಿ ಕಂಡಿದ್ದು ಕೂಡ ಆವಾಗಲೇ. ಯಾಕೆ ಅಂತಂದರೆ ವಿಚಾರಗಳು ಹಲವಿದ್ದಾವೆ ಮೇಡಮ್. ಇವತ್ತು ಸಾಮಾಜಿಕ ಜಾಲತಾಣದಂದು ನೀವು ನೋಡ್ತಾ ಇದ್ದೀರಾ, ಬೇರೆ ಬೇರೆ ಉದ್ದೇಶಕ್ಕೆ ಯಾವುದಾವುದೋ ರೀತಿಯಲ್ಲಿ ಬಳಕೆ ಆಗಿದ್ದಕ್ಕಿಂತ ದುರ್ಬಳಕೆ ಆಗ್ತಾ ಇರೋಂಥದ್ದೇ ಹೆಚ್ಚು. ಬಟ್ ಆದರೆ ಇಂಥ ವಿಚಾರಗಳನ್ನು ಒಳ್ಳೆಯ ಸಾಮಾಜಿಕ ಜವಾಬ್ದಾರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರೋಂಥವ್ರು, ಮತ್ತು ನಮಗೆ ಗೊತ್ತಿರೋಂಥ ವಿಚಾರವನ್ನು ನೇರವಾಗಿ ಅದು ಯಾರದೇ ಮರ್ಜಿ ಇಲ್ದಲೇ ಹೇಳ್ಕೊಳ್ಳೋಂಥದ್ದು ಇದೆಯಲ್ಲ, ಅದು ಕೂಡ ಒಂದು ನಿರ್ಭಿಡೆ ಅಂತೀವಿ. ಆತ ನಿರ್ಭಿಡೆಯಿಂದ ಹೇಳೋಂಥದ್ದು ಕೂಡ ಒಂದು ಧೈರ್ಯ. ನೀವೆಲ್ಲ ಇಷ್ಟೊಂದು ಗೃಹಿಣಿಯಾಗಿ ಈ ವಿಚಾರಗಳನ್ನು ಕೂಡ ಮಾಡ್ತಾ ಇದ್ರೆ ಅದಕ್ಕೆ ಸಮಯ ಹೊಂದಿಸ್ಕೊಂಡು, ಯಾಕಂದರೆ ಸುಮಾರು ಜನ ನನಗೆ ಸಮಯ ಇಲ್ಲ, ನಾನು ಗೃಹಿಣಿ, ಇದರಲ್ಲೇ ನಮ್ಮ ಮನೆ ಸಂಸಾರದಲ್ಲೇ ಮುಳುಗೋಗಿರ್ತಾರೆ. ಬಟ್ ಆದರೆ ನೀವು ಎಲ್ಲದಕ್ಕಿಂತ ಭಿನ್ನವಾಗಿ ಜೊತೆಗೆ ಇನ್ನೊಂದು ವಿಚಾರ ಏನು ಪ್ರಭಾವ ಬೀರಿದ್ದು ಅಂದರೆ, ಬೇರೆಯವರ ಇವಾಗ
MK ಇಂದಿರಾ ಮತ್ತು ಅಂಥ ದೊಡ್ಡ ದೊಡ್ಡ ಕವಿಯತ್ರಿಯವರು ಮತ್ತು ಪುಸ್ತಕಗಳನ್ನು ಓದಿ ಅರ್ಥೈಸ್ಕೊಂಡು ಅದಕ್ಕೆ ಸಮಾಜದ ಒಳ್ಳೆ ಉದ್ದೇಶಕ್ಕೆ ಬಳಸೋಂಥದ್ದು ಇದೆಯಲ್ಲ ಮೇಡಮ್, ಅದು ತುಂಬ ಪ್ರಮುಖವಾದಂಥದ್ದು. ಎಲ್ಲರ ಕೈನಲ್ಲಿ ಮಾಡೋಕ್ಕಾಗಲ್ಲ. ಇವನ್ ನಾನು ಕೂಡ ಮಾಡಿದ್ರು ಕೂಡ ನನಗೆ ಅಷ್ಟೊಂದು ಓದಿ ಅರ್ಥೈಸ್ಕೊಂಡು ಮಾಡೋದು ತುಂಬ ಕಷ್ಟದ ಕೆಲಸ. ಅಂಥದ್ರಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತಂದಾಗ ನಾನು ಆ ವಿಚಾರಗಳನ್ನು ನೋಡಿನೇ ಪ್ರಭಾವ ಆಗಿದ್ದು. ಇವರೊಂದು ಸ್ವಲ್ಪ ಭಿನ್ನವಾಗಿ ಹೇಳ್ತಾ ಇದ್ದಾರೆ. ಮತ್ತು ಕೆಲವೊಂದು ವಿಚಾರಗಳು ಇವಾಗ ಯಾವುದಾದ್ರೂ ಈಗ ಆಚಾರ್ಯ ಅಂತ ಹೇಳಿದ್ರಿ, ಆ ಸರ್ ಬಗ್ಗೆ ಬೇರೆಯವರಿಗೆ ವಿಚಾರ ಗೊತ್ತಿಲ್ಲ. ಯಾರು ಬುಕ್ಸನ್ನು ಓದಿದಾರೋ ಅವರಿಗೆ ಮಾತ್ರನೇ ಗೊತ್ತು. ಬಟ್ ಇದೇ ಫೇಸ್ಬುಕ್ಕಲ್ಲಿ ಕುಂತ್ಕೊಂಡು ಏನೋ ಒಂದು ಸಾಯಂಕಾಲನೋ ಮಧ್ಯಾಹ್ನನೋ ಒಂದು ಅರ್ಧ ಗಂಟೆ ಬಿಡುವಿದ್ದಾಗ ಆ ವಿಚಾರಗಳ ಬಗ್ಗೆ ನಿಮ್ಮದೊಂದು ಚಾನಲ್ನ ತೆಗೆದು ನೋಡಿದಾಗ ಆ ವಿಚಾರಗಳನ್ನ ತಿಳ್ಕೊಳ್ಳೋಂಥದ್ದು ಇದೆಯಲ್ಲ, ಒಳಗಿಂದ ಆ ಜನಗಳು ಕೂಡ ಪ್ರಬುದ್ಧರಾಗುತ್ತಾ ಹೋಗ್ತಾರೆ.